ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ MCQs. ಫಸ್ಟ್ ಒಂದು ಕ್ವಶನ್, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಸೊ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದರೆ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಕುವೆಂಪುರವರು 1992ರಲ್ಲಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡಿತಾರೆ. ಸೆಕೆಂಡ್ ಒಂದು ಕ್ವಶನ್, 1992ರಲ್ಲಿ ಕುವೆಂಪು ಜೊತೆಗೆ ಕರ್ನಾಟಕ ರತ್ನ ಪಡೆದವರು ಯಾರು? ಸೊ ಇವರು ಒಬ್ಬರಿಗೆ ಕೊಟ್ಟಿಲ್ಲ, ಅವ್ರ ಜೊತೆ ನಮ್ಮ ಚಲನಚಿತ್ರದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಸಹಿತ ಏನಪ್ಪ ಅಂದರೆ ಕೊಟ್ಟಿರ್ತಾರೆ. ಅದೇ 1992ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತು ಕುವೆಂಪುರವರಿಗೆ ಸೊ ಏನು ಮಾಡಿದ್ದಾರೆ, ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪಡೆದವರು ಯಾರು? ಆಪ್ಷನ್ಸ್ ಸಿ, ಎಸ್ ನಿಜಲಿಂಗಪ್ಪ. ಎಸ್ ನಿಜಲಿಂಗಪ್ಪ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ರಾಜಕೀಯ ಕ್ಷೇತ್ರ ಒಳಗೆ ಸಾಧನೆಯನ್ನು ಮಾಡಿದ್ದಕ್ಕಾಗಿ ಸೊ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯಾವಾಗಂದರೆ 1999. ಇನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಯಾರು? CNR ರಾವ್. ಸರಿಯಾದ ಉತ್ತರ CN ರಾವ್. ಇವರು ವಿಜ್ಞಾನ ಕ್ಷೇತ್ರದೊಳಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತೇಳಿ ಕೇಳ್ಬೋದು. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಹೃದಯ ತಜ್ಞ ವೈದ್ಯ ಯಾರು? ಸೊ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥ ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಅವರು. ದೇವಿ ಪ್ರಸಾದ್ ಶೆಟ್ಟಿ, ಆಪ್ಷನ್ ಸಿ ದೇವಿ ಪ್ರಸಾದ್ ಶೆಟ್ಟಿ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಹೃದಯ ತಜ್ಞ ಅಥವಾ ವೈದ್ಯ ಅಂತೇಳಿ ನಾವು ಕರಿತೇವೆ. ಇನ್ನು ಸಂಗೀತ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತಂದರೆ ಸೊ ಭೀಮಸೇನ್ ಜೋಶಿ, ಆಪ್ಷನ್ಸ್ ಬಿ. ಇವರು ಸಹಿತ ಸಂಗೀತದ ಕ್ಷೇತ್ರ ಒಳಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದವರು ಭೀಮಸೇನ್ ಜೋಶಿ. ಸಿದ್ಧಗಂಗಾ ಮಠದ ತ್ರಿವೇಣಿ ಸಂಗಮ ಎಂದೇ ಪ್ರಸಿದ್ಧರಾದ ಸಮಾಜ ಸೇವಕ ಕರ್ನಾಟಕ ಯಾರು ಅಂತಂದರೆ ನಿಮ್ಮೆಲ್ಲರ ಅಚ್ಚಿನ ಗುರುಗಳು. ಆಪ್ಷನ್ಸ್ ಬಿ ಶಿವಕುಮಾರ್ ಸ್ವಾಮೀಜಿ, ಶಿವಮೊಗ್ಗದ ಸಿದ್ಧಗಂಗಾ ಮಹಾಸ್ವಾಮಿಗಳು. ಸೊ ಅನೇಕ ರೀತಿಯಿಂದ ಇವರು ಸಮಾಜ ಸೇವೆಯನ್ನು ಮಾಡಿ ಸೊ ಶಿಕ್ಷಣ ಕ್ಷೇತ್ರದೊಳಗೂ ಸಹಿತ ಕ್ರಾಂತಿಯನ್ನು ಮೂಡಿಸಿ ಅನೇಕರಿಗೆ ವಿದ್ಯಾದಾನವನ್ನು ನೀಡಿದಂಥ ಮಹಾನ್ ಪುರುಷ ಶಿವಕುಮಾರ್ ಸ್ವಾಮೀಜಿಯವರು 2007 ಸೊ ಇವ್ರಿಗೆ ಏನಾಗಿದೆ, ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 2007 ಇವರು ಏನು ಮಾಡ್ತಾರೆ, ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ಎರಡು 2008ರಲ್ಲಿ ಸಾಹಿತ್ಯ ಕ್ಷೇತ್ರ ಒಳಗೆ ಈ ಕರ್ನಾಟಕ ರತ್ನವನ್ನು ಪಡೆದವರು ಯಾರು ಅಂತ ಕ್ವಶನ್. ಸೊ ಸಾಹಿತ್ಯ ಕ್ಷೇತ್ರ ಒಳಗೆ ಸೊ ಯಾರಂತಂದರೆ ಜವರೇಗೌಡರು. ಜವರೇಗೌಡರು 2008 ಒಳಗೆ ಅವ್ರು ಏನು ಮಾಡ್ತಾರೆ, ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ಎಲ್ಲಿ? ಸಾಹಿತ್ಯ ಕ್ಷೇತ್ರ ಒಳಗೆ. ಇನ್ನು 2009ರಲ್ಲಿ ಸಮಾಜ ಸೇವೆಗಾಗಿ ಕರ್ನಾಟಕ ರತ್ನ ಪಡೆದವರು ಯಾರಂತಂದ್ರೆ 2009 ಸಮಾಜ ಸೇವೆ
ಹಾಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಯಾರಂತಂದರೆ ಸೊ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು. ಆಪ್ಷನ್ಸ್ ಎ ಡಾಕ್ಟರ್ ವೀರೇಂದ್ರ ಹೆಗಡೆ. ಸೊ 2009 ಇವರು ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ಇನ್ನು 2022 ಸಿನಿಮಾ ಮತ್ತು ಸಮಾಜ ಸೇವೆ ಎರಡು, ಒಂದು ಸಿನಿಮಾ ಇನ್ನೊಂದು ಸಮಾಜ ಸೇವೆ, ಈ ಎರಡನ್ನು ಪರಿಗಣಿಸಿ ಕರ್ನಾಟಕ ರತ್ನ ಪಡೆದವರು ಯಾರು ಅಂತಂದ್ರೆ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಯಾವಾಗಂದರೆ 2022 ಅವರಿಗೆ ಏನಾಗಿದೆ, ಪ್ರಶಸ್ತಿಯನ್ನು ಅವರಿಗೆ ನೀಡಿದ್ದಾರೆ. ಇನ್ನು ರೀಸೆಂಟ್ 2025 ಸಿನಿಮಾ ಕ್ಷೇತ್ರಕ್ಕೆ ಕರ್ನಾಟಕ ರತ್ನ ಪಡೆದ ಇಬ್ಬರು ಯಾರು ಅಂತಂದರೆ ಆಪ್ಷನ್ಸ್ ಬಿ ವಿಷ್ಣುವರ್ಧನ್, ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸರೋಜಾದೇವಿ. ಇವರು ಸಹಿತ ರೀಸೆಂಟಾಗಿ ಏನಾಗ್ತಾರೆ ಅಂತಂದರೆ ಡೆತ್ ಆಗ್ತಾರೆ. ಸೊ ವಿಷ್ಣುವರ್ಧನ್ ಅವರು ಸಹಿತ ಅತಿ ಹೆಚ್ಚು ಸಿನಿಮಾಗಳನ್ನು ಮಾಡಿ ಸೊ ಏನಪ್ಪ ಅಂತಂದರೆ ಅವರು ಸಾಧನೆಯನ್ನು ಮಾಡಿದ್ದಾರೆ. ಈ ಇಬ್ಬರು ನಟರು, ಒಬ್ಬ ನಟ ಮತ್ತು ನಟಿ ಇಬ್ಬರಿಗೂ ಸಹಿತ 2025 ಏನಪ್ಪ ಅಂತಂದರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಸೊ ಇಷ್ಟೇನಪ್ಪ ಅಂತಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದಂಥ MCQs ಕ್ವಶನ್ಸ್ ಆಗಿರ್ತವೆ. ಥ್ಯಾಂಕ್ ಯು.